ವೆಲ್ಕಮ್ ಟು ಶ್ವೇತಾ ಲಾಗ್ಸ್. ಇದು ಭಾನುವಾರ ದಿನದ ಫುಲ್ ಡೇ ಲಾಗು. ಪ್ರತಿದಿನದ ಥರ ರಾತ್ರಿ ನೆನೆಸಿಟ್ಟಿರೋವಂಥ ಮೆಂತ್ಯಕಾಳಿಗೆ ಬಿಸಿನೀರು ಹಾಕಾಕ್ಕೊಡ್ದು ಮನೇಲೇ ಮಾಡಿರೋವಂಥ ರಾಗಿ ಮಾಲ್ಟ್ ಮಾಡಿಕೊಡ್ದ್ವಿ. ನಂತರ ಬೆಳಗಿನ ತಿಂಡಿನ ಭಾನುವಾರ ಆಗಿರೋದ್ರಿಂದ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಚಿತ್ರಾನ್ನ ಮಾಡ್ತಿದ್ದೆ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದ ನಂತರ ಸಾಲ್ಟು, ಅರಿಶಿನ ಪುಡಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣು ಹಾಕಿ ರೈಸು ಮತ್ತು ಕೊತ್ತಂಬರಿ ಸೊಪ್ಪು ಹಾಕು ರೈಸ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊಳಕೆ ಕಟ್ಟಿರೋವಂಥ ಹೆಸರು ಕಾಳು ಮತ್ತು ಬೀನ್ಸ್ನ ಬಳಸ್ಕೊಂಡು ಒಂದು ಪಲ್ಯ ಮಾಡ್ಕೊಂಡಿದ್ದೆ. ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಸಿಂಪಲಾಗಿ ಮಾಡ್ಕೊಬೋದು. ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಆ ರೆಸಿಪಿನೂ ನಿಮಗೆ ತೋರಿಸ್ಕೊಡ್ತೀನಿ. ಪಲ್ಯ ಮಾಡ್ಕೊಂಡ ನಂತರ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ಮಾಡಿದ್ಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಭಾನುವಾರ ಆಗಿರೋದ್ರಿಂದ ಇವತ್ತು ಸಂಡೇ ಸ್ಪೆಷಲ್ ಅಂತ ಮೀನು ಸಾಂಬಾರು ಮಾಡ್ತಿದ್ವಿ, ಮಂಡ್ಯ ಸ್ಟೈಲು. ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಿಮಗೂ ರೆಸಿಪಿನ ತೋರಿಸ್ತಿದ್ದೀನಿ. ಮೊದಲಿಗೆ ಸಾಲ್ಟು ಮತ್ತು ಅರಿಶಿನ ಪುಡಿ ಹಾಕಿ ಮೀನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ನಂತರ ಸ್ವಲ್ಪ ಹುಣಸೆ ಹುಳಿನ ಕಲಿಸ್ಕೊಂಡಿದ್ದೆ. ಆ ಹುಣಸೆ ಹುಳಿಗೆ ಅರಿಶಿನ ಪುಡಿ ಮತ್ತು ಉಪ್ಪಿನ ಪುಡಿ ಹಾಕಿ ಅದನ್ನು ಮೀನಿಗೆ ಹಾಕಿ ಸ್ವಲ್ಪ ಹೊತ್ತು ಸಾಂಬಾರೆಲ್ಲ ಆಗೋ ತನಕ ಮ್ಯಾರಿನೇಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಬೇಕಾದ್ರೆ ನೀವು. ಮಸಾಲೆ ರುಬ್ಕೊಳ್ಳೋಕ್ಕೆ ಮೊದಲಿಗೆ ಮೀಡಿಯಮ್ ಸೈಜ್ ಅಂತೂ ಒಂದು ಈರುಳ್ಳಿ ಮತ್ತು ಶುಂಠಿ, 2-3 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 3 ಟೊಮೊಟೊ, ಕಾಯಿ ತುರಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಫಸ್ಟ್ ಖಾರ ರುಬ್ಕೊಳ್ಳೋಕ್ಕೆ ಒಂದು ಚಿಕ್ಕ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಆ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ತರಿ ಈರುಳ್ಳಿ ಸ್ವಲ್ಪ ಇದ್ರೂ ಆಗುತ್ತೆ, ಬಟ್ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ಕಲಸಿಟ್ಕೊಂಡಿರೋ ಅಂಥ ಹುಣಸೆ ಹುಳಿ ಹಾಕಿ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿಯೋಷ್ಟರಲ್ಲಿ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಆಗಲೇ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಮತ್ತು ಟೊಮೊಟೊ, 2 ಸ್ಪೂನು ಮನೇಲೆ ಮಾಡಿರೋವಂಥ ಖಾರ ಪುಡಿ ಮತ್ತು ಸ್ವಲ್ಪ ಕಡಲೆ ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗಿರಬೇಕು ಪೇಸ್ಟು, ತರಿಯಾಗಿರಬಾರ್ದು. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅಷ್ಟರಲ್ಲಿ ಮಸಾಲೆ ಆಗಲೇ ಬೇಯಿಸಿರೋಂಥ ಮಸಾಲೆ ಬೆಂದಿತ್ತು, ಅದಕ್ಕೆ ಈ ಕಾಯಿ ಮಸಾಲೆ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ನಾನು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತಿರೋದ್ರಿಂದ ಜಾಸ್ತಿ ನೀರು ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತಿಕ್ನೆಸ್ ಇರಬೇಕು. ಯಾಕಂದರೆ ಮೀನು ಹಾಕೋದ್ರಿಂದ ಸ್ವಲ್ಪ ಮೀನು ನೀರು ಬಿಡ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಸಾಂಬಾರನ್ನ ಗಟ್ಟಿಗೆ ಮಾಡ್ಕೋಬೇಕು. ಗಟ್ಟಿಗೆ ಮಾಡ್ಕೊಂಡ ನಂತರ ನೀರು ಹಾಕ್ಕೊಂಡು ಸಾಲ್ಟ್ ಹಾಕಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡೆ. ಅದಾದಮೇಲೆ ಅದು ಬೇಯೋಷ್ಟರಲ್ಲಿ ತವಾ ಫ್ರೈ ಮಾಡೋದಕ್ಕೆ ಅಂತ ಇಷ್ಟನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊತಿದ್ದೀನಿ. ಮೊದಲಿಗೆ 2 ಸ್ಪೂನ್ ಕಾರ್ನ್ಫ್ಲೋರು, ಗರಂ ಮಸಾಲೆ, ಚಿಲ್ಲಿ ಪೌಡರು, ಅರಿಶಿನ, ಸಾಲ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸ್ಪೂನ್ ಆಯಿಲು, ಕಸ್ತೂರಿ ಮೆಂತ್ಯ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಫಿಶ್ನ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಸಾಂಬಾರ್ದು. ಆಗಲೇ ತೊಳೆದಿಟ್ಕೊಂಡಿರೋ ಅಂಥ ಫಿಶ್ನ ಸಾಂಬಾರು ಒಳಗಡೆ ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ 10-15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಮೀನೆಲ್ಲ ಫುಲ್ಲು ಕಲ್ಚೋಗೋ ತರೋಗ್ಬಿಡುತ್ತೆ. ಅದರಿಂದ ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಅಷ್ಟೊತ್ತು ಸಾಂಬಾರು ರೆಡಿಯಾಗುತ್ತೆ. ಈಗ ಒಂದು ಸಲ ಟ್ರೈ ಮಾಡಿ. ನಿಜ ಸಾಂಬಾರು ಮಾತ್ರ ಟೇಸ್ಟ್ ಸಖತ್ತಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಅದ ನಂತರ ತವಾ ಫ್ರೈಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದ ನಂತರ ಅದನ್ನು ಒಂದು ಪ್ಲೇಟ್ಗೆ ರವೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ 2 ಸೈಡು ಚೆನ್ನಾಗಿ ಅದ್ದಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲು ಮತ್ತು ಕರಿಬೇವು ಹಾಕಿ ಅದ್ರ ಮೇಲ್ಗಡೆ ಮ್ಯಾರಿನೇಟ್ ಮಾಡಿರೋಂಥ ರವೆಯಲ್ಲಿ ಮಿಕ್ಸ್ ಮಾಡಿದಂಥ ಫಿಶ್ನ ಹಾಕ್ಕೊಂಡು ಬೇಯಿಸ್ಕೊಂಡೆ. ಅದು ಬೇಯೋಷ್ಟರಲ್ಲಿ ಮುದ್ದೆ ಮಾಡ್ಕೊಂಡು ಬಿಡೋಣ ಅಂತ ಒಂದು ತಪ್ಪಲೆಗೆ ಸ್ವಲ್ಪ ನೀರು ಮತ್ತು ಕುದಿ ಬಂದಮೇಲೆ ಹಸಿಟ್ಟು ಹಾಕಿ ಅದು ಸ್ವಲ್ಪ ಬೆಂದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮುದ್ದೆನ ಕಟ್ಟಿಟ್ಕೊಂಡು ಅಷ್ಟರಲ್ಲಿ ತವಾ ಫ್ರೈ ಮಾಡೋಕ್ಕಿಟ್ಟಿದ್ನಲ್ಲ ಆ ತವಾ ಫಿಶ್ಶು ಬೆಂದಿತ್ತು, ಅದನ್ನು ಎಲ್ಲ ತೆಗೆದು ಪ್ಲೇಟ್ಗೆ ಇಟ್ಕೊಂಡೆ. ನಿಜ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮೀನು ಈ ಥರ ಟ್ರೈ ಮಾಡಿದ್ದು, ಯಾವಾಗಲೂ ಟ್ರೈ ಮಾಡಿರಲಿಲ್ಲ. ಬಟ್ ಟೇಸ್ಟು ಸಾಂಬಾರಿಗಿಂತ ತವಾ ಫ್ರೈ ಮಾತ್ರ ಸೂಪರಾಗಿ ಬಂದಿತ್ತು. ನೀವೊಂದು ಸಲ ಟ್ರೈ ಮಾಡಿ ನೋಡಿ.
ಪಕ್ಕ ಇಷ್ಟ ಆಗೇ ಆಗುತ್ತೆ, ಅಷ್ಟು ಟೇಸ್ಟ್ ಕೊಡುತ್ತೆ. ಒಂಥರ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತದೆ. ಫಿಶಲ್ಲಿ ಮುಳ್ಳಿರುತ್ತಲ್ಲ, ಈ ರೀತಿ ಮಾಡೋದ್ರಿಂದ ಅಷ್ಟು ಮುಳ್ಳು ಸಿಗಲ್ಲ, ಅದೆಲ್ಲ ಫುಲ್ ಚೆನ್ನಾಗಿ ಆಯ್ಲಿ ಬೆಂದಿರುತ್ತೆ. ಎಲ್ಲ ಆದಮೇಲೆ ತವಾ ಫ್ರೈ ಮಾಡಿಕೊಂಡು ನಾವು ತಿಂದು, ನನ್ನ ಮಗಳು ಮಲಗಿದ್ಲು, ನಾವು ತಿಂದ ನಂತರ ಊಟ ಹಾಕ್ಕೊಂಡು ಊಟ ಮಾಡಿದ್ವಿ. ಅವಳಿಗೂ ಆಗಿ ತಿನ್ನಿಸಿದ್ವಿ. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ ಸಾಂಬಾರು ಮತ್ತು ಫಿಶ್ ಫ್ರೈ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.